ಹಾಯ್ ಸ್ನೇಹಿತರೆ, ಜಾಬ್ ಲೋಡರ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಸ್ನೇಹಿತರೆ, GDS ಅಪ್ಲಿಕೇಶನ್ ಹಾಕಿ ಯಾರೆಲ್ಲ ಆಯ್ಕೆ ಪಟ್ಟಿಯ ಸಲುವಾಗಿ ವೇಟ್ ಮಾಡ್ತಾ ಇದ್ದೀರೋ ಅಂಥ ಒಂದು ಅಭ್ಯರ್ಥಿಗಳಿಗೆ ಇದೀಗ ಇಲಾಖೆ ಕಡೆಯಿಂದ ಅಧಿಕೃತವಾದಂತಹ ಒಂದು ಸಿಹಿ ಸುದ್ದಿಯನ್ನು ಹೊರಡಿಸಿದೆ. ಏನಪ್ಪ ಅಂದರೆ GDSನ ಮೊದಲನೇ ಆಯ್ಕೆ ಪಟ್ಟಿ ಅಂದರೆ ಮೆರಿಟ್ ಲಿಸ್ಟನ್ನು ನಿನ್ನೆ ಅಂದರೆ ಮಾರ್ಚ್ 6, 2026 ಬಿಡುಗಡೆಯನ್ನು ಮಾಡಿದೆ. ಸೊ ಅದನ್ನು ಯಾವ ರೀತಿಯಾಗಿ ಚೆಕ್ ಮಾಡ್ಕೊಳ್ಳೋದು ಮತ್ತು ನಿಮ್ಮ ಒಂದು ಹೆಸರು ಲಿಸ್ಟಲ್ಲಿ ಇದೆಯಾ ಇಲ್ವಾ ಅಂತ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತ ನಾನು ಈ ವಿಡಿಯೋ ಮೂಲಕ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ನಿಮ್ಮ ಒಂದು ಮೊಬೈಲ್ನ ಗೂಗಲ್ ಅಥವಾ ಕ್ರೋಮ್ ಬ್ರೌಸರ್ನಲ್ಲಿ ಹೋಗಿ GDS ಅಂತ ಟೈಪ್ ಮಾಡಿದ ನಂತರ ನಿಮಗೆ ಇಲ್ಲಿ ಇಂಡಿಯಾ ಪೋಸ್ಟ್ ಅಂತ ಒಂದು ವೆಬ್ಸೈಟ್ ಕಾಣಿಸುತ್ತೆ. ಮೊದಲನೇದಾಗಿ ಇಲ್ಲಿ ನೋಡಿ, ಎರಡಿದೆ. ಒಂದು ಇಂಡಿಯಾ ಪೋಸ್ಟ್ ಅಂತ, ಕೆಳಗಡೆ GDS ಅಂತ ಇದ್ರದ್ದು ಇದು ಹಳೆಯ ಅಂದರೆ ಓಲ್ಡ್ ವೆಬ್ಸೈಟ್ ಆಗಿರುತ್ತೆ. ಇಂಡಿಯಾ ಪೋಸ್ಟ್ ಅನ್ನೋದು ಇದು ಹೊಸ ಒಂದು ವೆಬ್ಸೈಟ್ ಆಗಿರುತ್ತೆ. ನಮಗೆ ರಿಸಲ್ಟ್ ಬಿಟ್ಟಿರೋದು ಕೂಡ ಒಂದು ಹೊಸ ವೆಬ್ಸೈಟಲ್ಲೇ ಆಗಿರೋದ್ರಿಂದ ಗ್ರಾಮೀಣ ಡಾಕ್ ಸೇವಕ್ GDS ಆನ್ಲೈನ್ ಎಂಗೇಜ್ಮೆಂಟ್ ಶೆಡ್ಯೂಲ್ 1 ಜನವರಿ 2026 ಅಂತ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ನಿಮಗೆ ಅಧಿಕೃತವಾದಂಥ ಅಂದರೆ GDSನ ಒಂದು ಹೊಸ ಪೋರ್ಟಲ್ಗೆ ನಿಮಗೆ ಕರೆದುಕೊಂಡು ಹೋಗುತ್ತೆ. ಇಲ್ಲಿ ನೋಡಿ, GDSನ ಒಂದು ಮೊದಲನೇ ಆಯ್ಕೆ ಪಟ್ಟಿ ಪ್ರಕಟವಾಗಿರುವ ಬಗ್ಗೆ ಇಲ್ಲಿ ರೆಡ್ ಕಲರ್ನಲ್ಲಿ ಸ್ಕ್ರೋಲ್ ಆಗ್ತಾ ಇದೆ. ಯಾವ ರೀತಿಯಾಗಿ ಚೆಕ್ ಮಾಡೋದಂತ ನೋಡೋದಾದರೆ, ಇದೇ ಒಂದು ವೆಬ್ಸೈಟ್ನ ಎಡಭಾಗದಲ್ಲಿ ಕೆಳಗೆ ಸ್ಕ್ರೋಲ್ ಡೌನ್ ಮಾಡ್ತಾ ಹೋದಾಗ ಇಲ್ಲಿ ಕೆಳಗಡೆ ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ಸ್ ಶೆಡ್ಯೂಲ್ 1 ಜನವರಿ 2026 ಅಂತ ಕಾಣಿಸುತ್ತೆ. ಇದರ ಮೇಲೆ ಕ್ಲಿಕ್ ಮಾಡಿದಾಗ ಎಲ್ಲ ಒಂದು ರಾಜ್ಯಗಳ ಪಟ್ಟಿ ಇಲ್ಲಿ ಶೋ ಆಗುತ್ತೆ. ನಮಗೆ ಬೇಕಾಗಿರೋದು ಕರ್ನಾಟಕ ರಾಜ್ಯ ಆಗಿರೋದ್ರಿಂದ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋಗಬೇಕು. ಇಲ್ಲಿ ಜಾರ್ಖಂಡ್ ಆದ ನಂತರ ಕರ್ನಾಟಕ ಇಲ್ಲಿ ಕಾಣಿಸುತ್ತೆ. ಇದರ ಮೇಲೆ ಕ್ಲಿಕ್ ಮಾಡಿ. ಕರ್ನಾಟಕದ ಮೇಲೆ ಕ್ಲಿಕ್ ಮಾಡಿದಾಗ ಲಿಸ್ಟ್ ಆಫ್ ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ಸ್ ಅಂತ ಒಂದು ಲಿಂಕ್ ಕಾಣಿಸುತ್ತೆ. ಈ ಲಿಂಕ್ನ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಮೊದಲನೇ ಆಯ್ಕೆ ಪಟ್ಟಿಯ ಒಂದು PDF ಇಲ್ಲಿ ಡೌನ್ಲೋಡ್ ಆಗುತ್ತೆ. ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ರಿಂದ ಇಲ್ಲಿ ಈ ಥರ ತೋರಿಸ್ತಾ ಇದೆ. ಈಗ PDF-ಅನ್ನು ಓಪನ್ ಮಾಡ್ಕೊಳ್ಬೇಕು. PDF ಓಪನ್ ಮಾಡಿದಾಗ ಕರ್ನಾಟಕದಲ್ಲಿರುವಂಥ ಎಲ್ಲ ಒಂದು ಜಿಲ್ಲೆಗಳಲ್ಲಿ ಖಾಲಿ ಇರುವ GDSನ ಒಂದು ಆಯ್ಕೆ ಪಟ್ಟಿ ಅಂದರೆ ಅಭ್ಯರ್ಥಿಗಳ ಆಯ್ಕೆ ಪಟ್ಟಿ ಇಲ್ಲಿ ತೋರಿಸುತ್ತೆ. ಮೊದಲನೇದು ಡಿವಿಷನು, ನೀವು ಯಾವ ಒಂದು ಡಿವಿಷನ್ಗೆ ಅಪ್ಲೈ ಮಾಡಿದ್ದೀರಾ ಮತ್ತು ಪೋಸ್ಟ್ ID, ಪೋಸ್ಟ್ ನೇಮು, ಯಾವ ಒಂದು ಕಮ್ಯುನಿಟಿ ಇದೆ, ರಿಜಿಸ್ಟರ್ ನಂಬರ್ ಏನು ಮತ್ತು ಪರ್ಸೆಂಟೇಜ್ ಎಷ್ಟಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ, ಶಾರ್ಟ್ ಲಿಸ್ಟೆಡಲ್ಲಿ ಇರುವಂತಹ ಎಲ್ಲ ಅಭ್ಯರ್ಥಿಗಳು ದಿನಾಂಕ 23/3/2026 ಒಳಗೆ ನೀವು ಎಲ್ಲ ಒಂದು ದಾಖಲಾತಿಗಳು ಮತ್ತು 2 ಸೆಟ್ ಜೆರಾಕ್ಸ್ಗಳನ್ನು ತೆಗೆದುಕೊಂಡು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಬೇಕಾಗುತ್ತೆ. ಸೊ ಇದರಲ್ಲಿ ಈ ಒಂದು ಲಿಸ್ಟಲ್ಲಿ ನಿಮ್ಮ ಒಂದು ಹೆಸರಿದೆ ಅಂತ ಹೇಗೆ ಚೆಕ್ ಮಾಡೋದು ಅಂದರೆ, ಇಲ್ಲಿ ಹೆಸರು ಕೊಟ್ಟಿಲ್ಲ. ಸೊ ನಿಮ್ಮ ಒಂದು ರಿಜಿಸ್ಟರ್ ನಂಬರ್ ಕೊಟ್ಟಿದ್ದಾರೆ. ನೀವು ಅಪ್ಲಿಕೇಶನ್ ಹಾಕುವಾಗ ಅಪ್ಲಿಕೇಶನ್ನಲ್ಲಿರುವಂಥ ಒಂದು ರಿಜಿಸ್ಟರ್ ನಂಬರನ್ನ ತೆಗೆದುಕೊಂಡು ಇಲ್ಲಿ ಮೇಲೆ ಸರ್ಚ್ ಐಕನ್ ಕಾಣಿಸ್ತಿದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ ಆ ಒಂದು ಅಪ್ಲಿಕೇಶನನ್ನು ಇಲ್ಲಿ ಅಪ್ಲಿಕೇಶನ್ ನಂಬರ್ ಅಥವಾ ರಿಜಿಸ್ಟರ್ ನಂಬರ್ನ ಇಲ್ಲಿ ಟೈಪ್ ಮಾಡಬೇಕು. ಟೈಪ್ ಮಾಡಿದ ನಂತರ ನಿಮ್ಮ ಒಂದು ಅಪ್ಲಿಕೇಶನ್ ಅಥವಾ ರಿಜಿಸ್ಟರ್ ನಂಬರ್ನ ಹೈಲೈಟ್ ತೋರಿಸುತ್ತೆ. ಅಲ್ಲಿ ನಿಮ್ಮ ಒಂದು ಹೆಸರು ಇದೆಯಾ ಅಥವಾ ಇಲ್ವಾ ಅಂತ ಗೊತ್ತಾಗುತ್ತೆ. ಅಥವಾ ಹೀಗಾಗಿಲ್ಲ ಅಂದರೂ ಕೂಡ ನೀವು ಯಾವ ಒಂದು ಜಿಲ್ಲೆಗೆ ಅರ್ಜಿಯನ್ನು ಸಲ್ಲಿಸಿದ್ದೀರೋ ಆ ಒಂದು ಜಿಲ್ಲೆ ಬರುವ ತನಕ ಸ್ಕ್ರೋಲ್ ಮಾಡ್ತಾ ಹೋಗಬೇಕು. ಇಲ್ಲಿ ನಿಮ್ಮ ಒಂದು ರಿಜಿಸ್ಟರ್ ನಂಬರ್ ಇದೆಯಾ ಅಥವಾ ಇಲ್ವಾ ಅಂತ ಗೊತ್ತಾಗುತ್ತೆ. ಸೊ ಇದಿಷ್ಟು ಈ GDSನ ಮೊದಲನೇ ಆಯ್ಕೆ ಪಟ್ಟಿಯನ್ನು ಯಾವ ರೀತಿಯಾಗಿ ಚೆಕ್ ಮಾಡ್ಕೊಳ್ಳೋದು ಮತ್ತು ಅಭ್ಯರ್ಥಿಗಳು ತಮ್ಮ ಹೆಸರು ಲಿಸ್ಟಲ್ಲಿ ಇದೆಯೇ ಇಲ್ವಾ ಅಥವಾ ಯಾವ ರೀತಿಯಾಗಿ ಚೆಕ್ ಮಾಡ್ಕೊಳ್ಳೋದು ಅಂತ ನಾನು ಈ ವಿಡಿಯೋ ಮೂಲಕ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೇನೆ. ಈ ಮಾಹಿತಿ ನಿಮಗೆ ಏನಾದರೂ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಧನ್ಯವಾದಗಳು.